ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನ ಹೃದಯ ಭಾಗದಲ್ಲಿ ಸಾವಿರಾರು ವರ್ಷಗಳ ಭಕ್ತಿಯ ಸಂಕೇತವಾಗಿ ನಿಂತಿರುವ ಒಂದು ದೇವಾಲಯ ಇದೆ. ಇಲ್ಲಿ ಪ್ರತಿಷ್ಠಾಪಿತವಾಗಿರುವುದು ಶಿವನ ವಾಹನ ನಂದಿ ಮಾತ್ರವಲ್ಲ, ರೈತರ ಬದುಕನ್ನ ಕಾಪಾಡಿದ ದೈವಿಕ ಶಕ್ತಿ ಎಂದು ಜನರು ನಂಬ್ತಾರೆ. ಒಂದು ಕಾಲದಲ್ಲಿ ಈ ಪ್ರದೇಶವೆಲ್ಲ ಕಡಲೆಕಾಯಿ ಹೊಲಗಳಿಂದ ತುಂಬಿತ್ತು. ಆದರೆ ಪ್ರತಿಯೊಂದು ಹುಣ್ಣಿಮೆಯ ರಾತ್ರಿ ಒಂದು ನಿಗೂಢವಾದ ಬಸವ ಹೊಲಗಳಿಗೆ ಬಂದು ಬೆಳೆ ನಾಶ ಮಾಡುತ್ತಿದ್ದನೆಂಬ ಕಥೆ ಇಂದಿಗೂ ಜನಪದದಲ್ಲಿ ಜೀವಂತವಾಗಿದೆ. ಹಾಗಾದರೆ ಆ ಬಸವ ಎಲ್ಲಿಗೆ ಹೋಗಿ ಮಾಯವಾಯಿತು? ರೈತರು ಕಂಡ ದೈವಿಕ ಅದ್ಭುತವೇನು? ಗೌಡರು ಯಾಕೆ ಈ ಭವ್ಯ ದೇವಾಲಯವನ್ನು ನಿರ್ಮಿಸಿದ್ರು? ನಂದಿಯ ತಲೆಯ ಮೇಲೆ ಕಾಣುವ ಕಬ್ಬಿಣದ ಮೊಳೆಗೆ ಕಾರಣವೇನು? ಪ್ರತಿ ವರ್ಷ ಲಕ್ಷಾಂತರ ಜನರನ್ನ ಸೆಳೆಯುವ ಕಡಲೆಕಾಯಿ ಪರಿಷೆ ಹಿಂದೆ ಅಡಗಿರುವ ರೋಚಕ ರಹಸ್ಯವೇನು ಅನ್ನೋದರ ಜೊತೆಗೆ ಬಸವನಗುಡಿಯ ದೊಡ್ಡ ಬಸವಣ್ಣ ದೇವಾಲಯದ ಇತಿಹಾಸ, ಸ್ಥಳ ಪುರಾಣ, ಜಾನಪದ ಕಥೆಗಳು ಮತ್ತು ಶತಮಾನಗಳ ಪರಂಪರೆಯ ನಿಗೂಢ ಕಥೆಯನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಹಸಿರು ಮರಗಳ ನೆರಳಿನ ನಡುವೆ ಭವ್ಯವಾಗಿ ತಲೆ ಎತ್ತಿ ನಿಂತಿರುವ ಒಂದು ಪುರಾತನ ದೇವಾಲಯ ಇಂದು ಲಕ್ಷಾಂತರ ಭಕ್ತರ ಭಕ್ತಿಯ ಕೇಂದ್ರ ಆಗಿದೆ. ಇದೇ ಬಸವನಗುಡಿಯ ದೊಡ್ಡ ಬಸವಣ್ಣ ದೇವಾಲಯ ಅಥವಾ ದೊಡ್ಡ ಬಸವನಗುಡಿ. ಬೆಂಗಳೂರಿನ ಹೆಸರನ್ನ ಕೇಳಿದಾಗ ವಿಧಾನಸೌಧ, ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕ್ ನೆನಪಾಗಬಹುದು. ಆದರೆ ಬೆಂಗಳೂರಿನ ಆತ್ಮವನ್ನು ಅರಿಯಬೇಕಾದ್ರೆ ಈ ಬಸವಣ್ಣ ದೇವಾಲಯದ ಇತಿಹಾಸವನ್ನ ತಿಳಿಯಲೇಬೇಕು. ಈ ದೇವಾಲಯದ ವಿಶೇಷತೆ ಏನಂದ್ರೆ, ಇಲ್ಲಿ ಮುಖ್ಯ ಆರಾಧ್ಯ ದೇವರು ಶಿವನಲ್ಲ, ಶಿವನ ಪರಮ ಭಕ್ತ ಹಾಗೂ ವಾಹನವಾದ ನಂದಿ. ಭಾರತದ ಅನೇಕ ಶಿವಾಲಯಗಳಲ್ಲಿ ನಂದಿ ಶಿವಲಿಂಗದ ಎದುರು ಕಾಣಿಸ್ತಾನೆ. ಆದರೆ ಇಲ್ಲಿ ನಂದಿಯೇ ಪ್ರಧಾನ ದೈವವಾಗಿ ಆರಾಧಿಸಲ್ಪಡ್ತಾನೆ. ಇದೇ ಈ ಕ್ಷೇತ್ರದ ವಿಶಿಷ್ಟತೆ. ಬೆಂಗಳೂರು ನಗರದ ಸ್ಥಾಪಕರಾದ ಕೆಂಪೇಗೌಡರು 16ನೇ ಶತಮಾನದಲ್ಲಿ ಈ ಭಾಗವನ್ನು ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಇತಿಹಾಸಕಾರರ ಅಭಿಪ್ರಾಯದಂತೆ ಈ ದೇವಾಲಯದ ನಿರ್ಮಾಣವು ಸುಮಾರು 1537ರ ವೇಳೆಗೆ ನಡೆದಿದೆ ಎನ್ನುತ್ತಾರೆ. ಆ ಕಾಲದಲ್ಲಿ ಈ ಪ್ರದೇಶ ಸಂಪೂರ್ಣ ಕೃಷಿ ಪ್ರಧಾನವಾಗಿತ್ತು. ದೂರ ದೂರಿಗೆ ಕಡಲೆಕಾಯಿ, ರಾಗಿ ಮತ್ತಿತರ ಬೆಳೆಗಳ ಹೊಲಗಳು ಹರಡಿಕೊಂಡಿದ್ವು. ಕೆಂಪೇಗೌಡರು ನಗರಾಭಿವೃದ್ಧಿಯ ಜೊತೆಗೆ ಧಾರ್ಮಿಕ ಕೇಂದ್ರಗಳಿಗೂ ಹೆಚ್ಚಿನ ಮಹತ್ವವನ್ನು ನೀಡಿದರು. ಜನರ ಆಧ್ಯಾತ್ಮಿಕ ಬದುಕು ಮತ್ತು ಸಾಮಾಜಿಕ ಏಕತೆಯನ್ನು ಬಲಪಡಿಸಲು ಈ ದೇವಾಲಯ ನಿರ್ಮಿಸಲಾಯಿತು ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಈ ದೇವಾಲಯದ ಹೃದಯವೇ ಏಕಶಿಲಾ ನಂದಿ ವಿಗ್ರಹ. ಒಂದೇ ಬೃಹತ್ ಗ್ರಾನೈಟ್ ಶಿಲೆಯಿಂದ ಕೆತ್ತಲ್ಪಟ್ಟ ಈ ನಂದಿ ಭಾರತದ ಅತಿದೊಡ್ಡ ಏಕಶಿಲಾ ನಂದಿಗಳಲ್ಲಿ ಒಂದು. ಸುಮಾರು 15 ಅಡಿ ಎತ್ತರ ಮತ್ತು 20 ಅಡಿ ಉದ್ದವಿರುವ ಈ ವಿಗ್ರಹವನ್ನು ನೋಡಿದಾಗ ಶಿಲ್ಪಿಗಳ ಅದ್ಭುತ ಪ್ರತಿಭೆಗೆ ಬೆರಗಾಗದೆ ಇರಲು ಸಾಧ್ಯವೇ ಇಲ್ಲ. ಶಿಲ್ಪದ ಪ್ರತಿಯೊಂದು ಅಂಶವನ್ನ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಅದರಲ್ಲೂ ಕುತ್ತಿಗೆಯ ಗಂಟೆಗಳು, ಆಭರಣಗಳು, ಕಿವಿಗಳ ವಿನ್ಯಾಸ, ಕಣ್ಣುಗಳ ಭಾವ, ದೇಹದ ಬಲಿಷ್ಠ ವಿನ್ಯಾಸ ಇವೆಲ್ಲವೂ ವಿಜಯನಗರ ಶೈಲಿಯ ಶಿಲ್ಪಕಲೆಯ ಉನ್ನತ ಮಟ್ಟವನ್ನು ತೋರಿಸುತ್ತವೆ. ಈ ಪ್ರದೇಶಕ್ಕೆ ಮೊದಲಿನಿಂದಲೂ ಬೇರೆ ಹೆಸರುಗಳಿದ್ದವು ಎನ್ನಲಾಗುತ್ತೆ. ಆದರೆ ಈ ಭವ್ಯ ಬಸವಣ್ಣ ದೇವಾಲಯ ನಿರ್ಮಾಣವಾದ ನಂತರ ಜನರು ಈ ಭಾಗವನ್ನು ಬಸವನಗುಡಿ ಎಂದು ಕರೆಯಲು ಆರಂಭಿಸಿದರು. ಕನ್ನಡದಲ್ಲಿ ಬಸವ ಎಂದರೆ ನಂದಿ, ಗುಡಿ ಎಂದರೆ ದೇವಾಲಯ. ಹಾಗಾಗಿ ಕಾಲಕ್ರಮೇಣ ಈ ಹೆಸರು ಬಸವನಗುಡಿಯಾಗಿ ಪ್ರಸಿದ್ಧಿಯಾಯಿತು. ಇಂದಿಗೂ ಬೆಂಗಳೂರು ನಗರದ ಅತ್ಯಂತ ಐತಿಹಾಸಿಕ ಪ್ರದೇಶಗಳಲ್ಲಿ ಬಸವನಗುಡಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಹಿಂದೂ ಸಂಪ್ರದಾಯದಲ್ಲಿ ನಂದಿ ಕೇವಲ ಶಿವನ ವಾಹನ ಅಲ್ಲ. ನಂದಿ ಧರ್ಮ, ಶಕ್ತಿ, ಭಕ್ತಿ ಮತ್ತು ನಿಷ್ಠೆಯ ಸಂಕೇತ. ಶೈವ ಆಗಮಗಳ ಪ್ರಕಾರ ನಂದಿ ಶಿವನ ಮೊದಲ ಶಿಷ್ಯ. ಯೋಗ, ತಪಸ್ಸು ಮತ್ತು ಶಿವಜ್ಞಾನವನ್ನ ಲೋಕಕ್ಕೆ ಬೋಧಿಸಿದ ಮಹಾನ್ ಆಚಾರ್ಯನಾಗಿಯೂ ನಂದಿಯನ್ನ ಗೌರವಿಸಲಾಗುತ್ತೆ. ಶಿವಾಲಯಗಳಿಗೆ ಹೋಗುವ ಭಕ್ತರು ಮೊದಲು ನಂದಿಯ ದರ್ಶನವನ್ನು ಪಡೆದು ನಂತರ ಶಿವನ ದರ್ಶನ ಮಾಡುವ ಸಂಪ್ರದಾಯವಿದೆ. ಇದರ ಅರ್ಥ ಗುರುವಿನ ಅನುಗ್ರಹದ ಮೂಲಕವೇ ಪರಮಾತ್ಮನನ್ನ ಸೇರುವ ಮಾರ್ಗ ಎಂಬ ತತ್ವ. ದೊಡ್ಡ ಬಸವಣ್ಣ ದೇವಾಲಯವು ದ್ರಾವಿಡ ಶೈಲಿಯ ಪ್ರಭಾವವನ್ನು ಹೊಂದಿದೆ. ಗರ್ಭಗುಡಿ, ಮುಖಮಂಟಪ ಮತ್ತು ವಿಶಾಲ ಪ್ರಾಂಗಣ ಭಕ್ತರಿಗೆ ಶಾಂತ ಹಾಗೂ ಭವ್ಯ ಅನುಭವವನ್ನು ನೀಡುತ್ತವೆ. ಗರ್ಭಗುಡಿಯೊಳಗೆ ಇರುವ ನಂದಿ ವಿಗ್ರಹಕ್ಕೆ ಪ್ರತಿದಿನ ವಿಶೇಷ ಪೂಜೆ ನಡೆಯುತ್ತೆ.
ಕಾಲಕ್ರಮೇಣ ದೇವಾಲಯದ ಸುತ್ತಮುತ್ತ ಕೆಲವು ನವೀಕರಣಗಳು ನಡೆಯದಿದ್ದರೂ ಮೂಲ ವಿಗ್ರಹ ಮತ್ತು ಅದರ ಐತಿಹಾಸಿಕ ಮಹತ್ವವನ್ನು ಅಚ್ಚುಕಟ್ಟಾಗಿ ಸಂರಕ್ಷಿಸಲಾಗಿದೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಬೆಂಗಳೂರಿಗೆ ಬಂದಿದ್ದ ಕೆಲವು ವಿದೇಶಿ ಪ್ರವಾಸಿಗರು ಮತ್ತು ಅಧಿಕಾರಿಗಳು ಈ ದೇವಾಲಯವನ್ನು ತಮ್ಮ ಪ್ರವಾಸ ಟಿಪ್ಪಣಿಗಳಲ್ಲಿ ಉಲ್ಲೇಖಿಸಿದ್ದಾರೆ. ಒಂದೇ ಶಿಲೆಯಿಂದ ಕೆತ್ತಲ್ಪಟ್ಟ ಇಷ್ಟು ದೊಡ್ಡ ನಂದಿ ವಿಗ್ರಹ ಅವರನ್ನು ವಿಶೇಷವಾಗಿ ಆಕರ್ಷಿಸಿತ್ತು. ಅವರು ಇದನ್ನ ದಕ್ಷಿಣ ಭಾರತದ ಅಪರೂಪದ ಶಿಲ್ಪಕಲೆಯ ಮಾದರಿ ಎಂದು ಬಣ್ಣಿಸಿದ್ದಾರೆ. ಈ ಉಲ್ಲೇಖಗಳು ದೇವಾಲಯದ ಐತಿಹಾಸಿಕ ಮಹತ್ವವನ್ನು ಮತ್ತಷ್ಟು ದೃಢಪಡಿಸುತ್ತವೆ. ಇಂದು ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಬಂದು ಬಸವಣ್ಣನ ದರ್ಶನವನ್ನು ಪಡಿತಾರೆ. ವಿದ್ಯೆ, ಉದ್ಯೋಗ, ಕೃಷಿ, ಕುಟುಂಬದ ಸುಖ, ಶಾಂತಿ ಮತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಪ್ರಾರ್ಥಿಸ್ತಾರೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಭಕ್ತಿಯಿಂದ ಬೇಡಿಕೊಂಡ ಮನೋಭಿಲಾಷೆಗಳನ್ನು ಬಸವಣ್ಣ ಅನುಗ್ರಹಿಸ್ತಾನೆ ಎಂಬ ವಿಶ್ವಾಸ ಇದೆ. ಈ ನಂಬಿಕೆಯೇ ಶತಶತಮಾನಗಳಿಂದಲೂ ಈ ದೇವಾಲಯವನ್ನ ಭಕ್ತಿಯ ಜೀವಂತ ಕೇಂದ್ರವನ್ನಾಗಿ ಉಳಿಸಿದೆ. ಆದರೆ ಈ ದೇವಾಲಯದ ನಿಜವಾದ ಜನಪ್ರಿಯತೆಗೆ ಕಾರಣವಾದದ್ದು ಕೇವಲ ಅದರ ಇತಿಹಾಸವಲ್ಲ, ಒಂದು ರಹಸ್ಯಮಯ ಬಸವ. ಕಡಲೆಕಾಯಿ ಹೊಲಗಳು, ರೈತರ ಸಂಕಷ್ಟ ಮತ್ತು ನಂತರ ನಡೆದ ದೈವಿಕ ಅದ್ಭುತದ ಜಾನಪದ ಕಥೆ ಇಂದಿಗೂ ಜನಮನದಲ್ಲಿ ಜೀವಂತವಾಗಿದೆ. ಆ ರಹಸ್ಯವೇನು? ಆ ಬಸವ ನಿಜವಾಗಿಯೂ ಹೊಲಗಳಿಗೆ ಬರ್ತಿತ್ತ? ಕಡಲೆಕಾಯಿ ಪರಿಷೆಯ ಸಂಪ್ರದಾಯ ಹೇಗೆ ಆರಂಭವಾಯಿತು ಅನ್ನೋದನ್ನು ಗಮನಿಸಿದರೆ, ಸುಮಾರು 500 ವರ್ಷಗಳ ಹಿಂದೆ ಇಂದಿನ ಬಸವನಗುಡಿ ಪ್ರದೇಶವು ಹಸಿರು ಹೊಲಗಳಿಂದ ತುಂಬಿಕೊಂಡಿತ್ತು. ವಿಶೇಷವಾಗಿ ಕಡಲೆಕಾಯಿ ಮತ್ತಿತರ ಬೆಳೆಗಳನ್ನು ರೈತರು ಬೆಳೆಸ್ತಿದ್ರು. ಆ ಸಮಯದಲ್ಲಿ ಪ್ರತಿದಿನ ರಾತ್ರಿ ಒಂದು ಬೃಹತ್ ಕಪ್ಪು ಬಸವ ಎಲ್ಲಿಂದಲೋ ಬಂದು ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ತಿಂದು ನಾಶ ಮಾಡುತ್ತಿತ್ತೆಂದು ಸ್ಥಳೀಯ ಜಾನಪದ ಕಥೆ ಹೇಳುತ್ತೆ. ಮೊದಲಿಗೆ ರೈತರು ಅದನ್ನ ಸಾಮಾನ್ಯ ಎತ್ತು ಎಂದುಕೊಂಡ್ರು. ಆದರೆ ಎಷ್ಟೇ ಕಾವಲು ಕಾಯ್ದ್ರೂ ಆ ಬಸವ ಯಾರ ಕಣ್ಣಿಗೂ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಕೆಲವರು ಅದು ಗಾಳಿಯಂತೆ ಬಂದು ಮಾಯವಾಗ್ತಿತ್ತು ಎಂದರೆ, ಇನ್ನು ಕೆಲವರು ಅದರ ಕಣ್ಣುಗಳಲ್ಲಿ ವಿಚಿತ್ರ ದಿವ್ಯ ಕಿರಣ ಕಾಣುತ್ತಿತ್ತೆಂದು ಹೇಳುತ್ತಿದ್ರು. ಆದರೆ ಬೆಳೆ ನಾಶವಾಗುತ್ತಿದ್ದಂತೆ ರೈತರ ಆತಂಕವೂ ಹೆಚ್ಚಾಯಿತು. ಕೊನೆಗೆ ರೈತರು ಗ್ರಾಮದ ಹಿರಿಯರನ್ನ ಕರೆದು ದೇವರಲ್ಲಿ ಮೊರೆ ಹೋದರು. ಈ ಬಸವ ನಮ್ಮ ಶತ್ರುವಲ್ಲ, ಇದರ ಹಿಂದೆ ಯಾವುದೋ ದೈವಿಕ ಸಂಕೇತವಿರಬಹುದು ಎಂದು ಹಿರಿಯರು ಕಿವಿ ಮಾತು ಹೇಳಿದ್ರು. ಅದರಂತೆ ರೈತರು ಶಿವನನ್ನ ಪ್ರಾರ್ಥಿಸಿ ನಮ್ಮ ಬೆಳೆಗಳನ್ನು ಉಳಿಸು ಎಂದು ಹರಕೆಯನ್ನ ಮಾಡಿಕೊಂಡ್ರು. ಅದೇ ರಾತ್ರಿ ಗ್ರಾಮದ ಒಬ್ಬ ಹಿರಿಯನಿಗೆ ಕನಸಿನಲ್ಲಿ ನಂದಿ ಕಾಣಿಸಿಕೊಂಡನಂತೆ. ನಂದಿ ಹೀಗಂದ, ನಾನು ಸಾಮಾನ್ಯ ಎತ್ತಲ್ಲ, ಶಿವನ ವಾಹನ ನಂದಿ. ಈ ಸ್ಥಳದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ರೆ ನಿಮ್ಮ ಹೊಲಗಳಿಗೆ ನಾನು ಆಶೀರ್ವಾದ ನೀಡ್ತೇನೆ ಎಂದಂತೆ ಭಾಸವಾಗತ್ತೆ. ಮರುದಿನ ಬೆಳಗ್ಗೆ ಗ್ರಾಮಸ್ಥರು ಸೂಚಿಸಿದ ಸ್ಥಳಕ್ಕೆ ಬಂದಾಗ ಅಲ್ಲಿ ಒಂದು ದೊಡ್ಡ ಶಿಲೆ ಕಾಣಿಸಿಕೊಂಡಿತ್ತು. ಈ ಘಟನೆ ಕೆಂಪೇಗೌಡರ ಕಿವಿಗೂ ತಲುಪಿತು. ಆ ಬಳಿಕ ಆ ಬೃಹತ್ ಶಿಲೆಯನ್ನು ಕೆತ್ತಿಸಿ ನಂದಿಯ ರೂಪ ನೀಡಲಾಯಿತು ಎಂಬ ಜಾನಪದ ನಂಬಿಕೆ ಇಂದಿಗೂ ಪ್ರಸಿದ್ಧವಾಗಿದೆ. ಇನ್ನು ದೇವಾಲಯದೊಂದಿಗೆ ಅತಿ ನಿಕಟವಾಗಿ ಸಂಬಂಧಿಸಿರುವ ಸಂಪ್ರದಾಯವೇ ಕಡಲೆಕಾಯಿ ಪರಿಷೆ. ಜನಪದ ನಂಬಿಕೆಯ ಪ್ರಕಾರ ನಂದಿಯ ಕೃಪೆಯಿಂದ ರೈತರ ಬೆಳೆಗಳು ಸಮೃದ್ಧಿಯಾದ ನಂತರ ಮೊದಲ ಬೆಳೆಯಾದ ಕಡಲೆಕಾಯಿಯನ್ನ ದೇವರಿಗೆ ಅರ್ಪಿಸಿ ಕೃತಜ್ಞತೆ ಸಲ್ಲಿಸುವ ಪದ್ಧತಿ ಆರಂಭವಾಯಿತು. ಆ ಸಂಪ್ರದಾಯವೇ ನಂತರ ದೊಡ್ಡ ಜಾತ್ರೆಯಾಗಿ ಬೆಳೀತು. ಇಂದಿಗೂ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಸಾವಿರಾರು ರೈತರು ಹೊಸ ಕಡಲೆಕಾಯಿಯನ್ನ ಬಸವಣ್ಣನಿಗೆ ಅರ್ಪಿಸ್ತಾರೆ. ನಂತರ ಆ ಕಡಲೆಕಾಯಿಯನ್ನ ಪ್ರಸಾದವಾಗಿ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಮಾಡಿದರೆ ಮನೆಯಲ್ಲೂ ಸಮೃದ್ಧಿ ನೆಲೆಸುತ್ತೆ ಎಂಬುದು ಭಕ್ತರ ನಂಬಿಕೆ. ಇಂದು ಈ ಪರಿಷೆ ಬೆಂಗಳೂರು ನಗರದ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿದೆ. ನೂರಾರು ಅಂಗಡಿಗಳು, ಸಾವಿರಾರು ಭಕ್ತರು, ವಿವಿಧ ಗ್ರಾಮೀಣ ಉತ್ಪನ್ನಗಳು, ಹಬ್ಬದ ಸಂಭ್ರಮ, ಸಾಂಪ್ರದಾಯಿಕ ಆಹಾರ ಇವೆಲ್ಲವೂ ಸೇರಿ ಬಸವನಗುಡಿ ಪ್ರದೇಶವೇ ಒಂದು ಸಾಂಸ್ಕೃತಿಕ ಉತ್ಸವದ ಕೇಂದ್ರವಾಗತ್ತೆ. ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ರೈತರು, ವ್ಯಾಪಾರಿಗಳು ಮತ್ತು ನಗರದ ಜನರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸುವ ಅಪರೂಪದ ಪರಂಪರೆ. ದೇವಾಲಯಕ್ಕೆ ಬರುವ ಅನೇಕ ಭಕ್ತರ ಗಮನ ಸೆಳೆಯುವ ಮತ್ತೊಂದು ವಿಷಯವೆಂದರೆ ನಂದಿಯ ತಲೆಯ ಭಾಗದಲ್ಲಿ ಕಾಣುವ ಕಬ್ಬಿಣದ ಮೊಳೆ. ಇದರ ಬಗ್ಗೆ ಹಲವು ಜನಪ್ರಿಯ ಕಥೆಗಳು ಪ್ರಚಲಿತದಲ್ಲಿವೆ. ಕೆಲವರು ನಂದಿ ಜೀವಂತವಾಗಿ ಬೆಳೆಯುತ್ತಿದ್ದನೆಂದು ಅದರ ಬೆಳವಣಿಗೆಯನ್ನು ನಿಲ್ಲಿಸಲು ಮೊಳೆ ಹೊಡೆದರೆಂದು ಹೇಳ್ತಾರೆ. ಇನ್ನು ಕೆಲವರು ಅದು ಶಿಲೆಯ ಬಿರುಕುಗಳನ್ನು ತಡೆಗಟ್ಟಲು ಅಥವಾ ಸಂರಕ್ಷಣೆಯ ಉದ್ದೇಶದಿಂದ ಅಳವಡಿಸಲಾಗಿದೆ ಎನ್ನುತ್ತಾರೆ. ಇಂದು ದೊಡ್ಡ ಬಸವಣ್ಣ ದೇವಾಲಯ ಬೆಂಗಳೂರಿನ ಆಧ್ಯಾತ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿದೆ. ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಇಲ್ಲಿ ಬಂದು ಭವ್ಯ ನಂದಿ ವಿಗ್ರಹವನ್ನು ವೀಕ್ಷಿಸುತ್ತಾರೆ. ಭಕ್ತರು ಕುಟುಂಬದ ಒಳಿತು, ಉದ್ಯೋಗ, ಶಿಕ್ಷಣ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಒಂದು ಕಡೆ ಕೆಂಪೇಗೌಡರ ದೂರದೃಷ್ಟಿ, ಇನ್ನೊಂದು ಕಡೆ ವಿಜಯನಗರ ಶಿಲ್ಪಿಗಳ ಅದ್ಭುತ ಕೌಶಲ್ಯ, ಮತ್ತೊಂದೆಡೆ ರೈತರ ಭಕ್ತಿ.
ಜನಪದ ಕಥೆಗಳು ಮತ್ತು ಕಡಲೆಕಾಯಿ ಪರಿಚಯ, ಶತಮಾನಗಳ ಪರಂಪರೆ ಇವೆಲ್ಲವೂ ಸೇರಿ ದೊಡ್ಡ ಬಸವಣ್ಣ ದೇವಾಲಯವನ್ನು ಬೆಂಗಳೂರಿನ ಅಪರೂಪದ ಸಾಂಸ್ಕೃತಿಕ ಪರಂಪರೆಯಾಗಿ ರೂಪಿಸಿವೆ. ಬಹುಶಃ ಅದಕ್ಕಾಗಿಯೇ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನ ಮನದಲ್ಲೂ ಒಂದೇ ಭಾವನೆ ಮೂಡುತ್ತೆ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಬೆಂಗಳೂರಿನ ಇತಿಹಾಸ, ಭಕ್ತಿ, ಕೃಷಿ, ಸಂಸ್ಕೃತಿ ಮತ್ತು ಜನಪದದ ನಂಬಿಕೆಗಳ ಜೀವಂತ ಸಾಕ್ಷಿ. ಶತಮಾನಗಳು ಕಳೆದರೂ ಭವ್ಯ ಏಕಶಿಲಾ ನಂದಿ ಇಂದಿಗೂ ಮೌನವಾಗಿ ಭಕ್ತರನ್ನು ಆಶೀರ್ವದಿಸ್ತಾ ನಿಂತಿದ್ದಾನೆ. ಆ ಮೌನವೇ ಭಕ್ತಿ, ಇತಿಹಾಸ ಮತ್ತು ಸಂಸ್ಕೃತಿಯ ಅನೇಕ ಕಥೆಗಳೇ ಅಡಗಿವೆ. ಅದಕ್ಕಾಗಿಯೇ ದೊಡ್ಡ ಬಸವಣ್ಣ ದೇವಾಲಯ ಬೆಂಗಳೂರಿನ ಹೆಮ್ಮೆಯಷ್ಟೇ ಅಲ್ಲ, ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ನಿಧಿಯಾಗಿದೆ. ಇವಿಷ್ಟು ದೊಡ್ಡ ಬಸವಣ್ಣ ದೇವಾಲಯದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.